ಗೊತ್ತಾದರೆ ಅದನ್ನು ಕೇಳ್ತಾರೆ. ವಿಷ್ಣು ಪ್ರಿಯಂ ಕಾಮಯಂತಿ ದೇವಾ ನೈವ ಅಪ್ರಿಯಂ ಯದಿ ಅಪ್ರಿಯಂ ಕಾಮಯಂತಿ ನರಾತೀಶಃ. ಪರಮಾತ್ಮನು ಅವರಿಗೆ ತನಗೆ ಪ್ರಿಯವಾಗದಿದ್ದನ್ನೇನಾದರೂ ಕೇಳಿದರೆ ಕೊಡುವುದಿಲ್ಲ. ಪ್ರಿಯವಾದ್ದನ್ನು ಕೇಳಿದರೆ ಪರಮಾತ್ಮ ಕೊಟ್ಟು ಬಿಡ್ತಾರೆ. ಆದ್ದರಿಂದ ವೃತ್ರ ಸಂಹಾರ ಎಂಬುದು ಪರಮಾತ್ಮನಿಗೆ ಪ್ರಿಯ. ಅಂದರೆ ಏಕಾಂತ ಭಕ್ತರಾಗಬೇಕಾಗಿದ್ದರೆ ಭಗವತ್ ಅಪ್ರಿಯವಾದ ಕಾಮ ಇದ್ದರೆ ಸಾರಿ. ಭಗವತ್ ಅಪ್ರಿಯವಾದ ಕಾಮ ಇರಬಾರದು. ಭಗವತ್ ಪ್ರಿಯವಾದ ಕಾಮ ಅದು ವೃತ್ತ ಸಂಹಾರಾದಿಗಳು ಪ್ರಿಯವಾದ ಕಾಮ. ಅದನ್ನು ಅಪೇಕ್ಷೆ ಪಟ್ಟರೂ ಕೂಡ ಅವರು ಏಕಾಂತ ಭಕ್ತಿಗೆ ಭಂಗ ಬರುವುದಿಲ್ಲ ಅಂತ ತಾತ್ಪರ್ಯ. ಆದ್ದರಿಂದ ದೇವತೆಗಳು ಇತರ ವಸ್ತುವನ್ನು ಕೇಳಬಹುದು, ಅದು ಭಗವದ್ದಿಗೆ ಪ್ರಿಯ ಅಂತ ತಿಳಿದು ಅವರು ಕೇಳುವುದು. ಅದು ಬಿಟ್ಟರೆ ಬೇರೆ ಅಂತ ಕೇಳಿದರೆ ಪರಮಾತ್ಮ ಅದನ್ನು ಕೊಡದೇ ಇರಬಹುದು. ಹೀಗೆ ಪರಮಾತ್ಮನ ಭಕ್ತರಾದರೂ ಏಕಾಂತ ಭಕ್ತರಾದರೂ ದೇವತೆಗಳು ವೃತ್ರಾಸುರ ಸಂಹಾರದಂತಹ ಬೇರೆ ಪುರುಷಾರ್ಥವನ್ನೇನು ಅಪೇಕ್ಷೆ ಪಟ್ಟರೂ ಅದು ಭಗವಂತನಿಗೆ ಪ್ರಿಯವಾದ ಫಲಿತ, ಅದನ್ನು ಕೇಳಿದ ಫಲಿತ ಅವರ ಏಕಾಂತ ಭಕ್ತಿಗೆ ಭಂಗ ಇಲ್ಲ ಅಂತ ಶ್ಲೋಕದ ತಾತ್ಪರ್ಯ. ಯದಿ ಸೋಪಿ ತಥಾವಿಧಃ ಅತ್ಯುತ್ತಮೋ ನ ಭವತಿ ಚೇತ್ ತಥಾಪಿ ತಾನು ಹೆಚ್ಚೆ ಅದನ್ನು ಕೊಡ್ತೇನೆ. ಹೇಗೆ ವಿಶ್ವತ್ಕ್ರಾಮ ಮತ್ಪ್ರಿಯೇವ, ಅವರು ಬೇರೆ ಅಪೇಕ್ಷೆ ಕೇಳಿದರೂ ಕೂಡ ಅದು ಭಗವಂತನಿಗೆ ಪ್ರಿಯವಾದದ್ದು. ಆದ್ದರಿಂದ ಅನ್ಯಥಾ ನ ದದ್ಯ. ವಿಷ್ಣು ಪ್ರಿಯಂ ಕಾಮಯಂತಿ ದೇವಾ ನೈವ ಅಪ್ರಿಯಂ ಕ್ವಚಿತ್ ಯದ್ಯ ಅಪ್ರಿಯಂ ಕಾಮಯಂತಿ ನರಾತೀಶಃ. ಭಗವನ್ ಯಾತ ಭದ್ರಂಬೋ ಪರಮಾತ್ಮನು ಇದನ್ನೆಲ್ಲ ಅವರ ಪ್ರಾರ್ಥನೆಯನ್ನು ಕೇಳಿ ದಧೀಚಿಯ ಕಡೆಗೆ ಹೋಗಿ ಅವನು ಎಲ್ಲ ಕೇಳ್ತಾನೆ, ನಿಮ್ಮ ಅಪೇಕ್ಷೆಯನ್ನು ಪೂರ್ಣ ಮಾಡ್ತಾನೆ. ಅವನ ವಿಶ್ವಭ್ಯಂ ಯಾಚಿತೋ ದಧ್ಯ ಧರ್ಮಜ್ಞ ಅಂಗಾನಿ ದಾಸ್ಯತಿ ತದಸ್ತಿ ಆಯುಧಶ್ರೇಷ್ಠ ವಿಶ್ವಕರ್ಮ ವಿನಿರ್ಮಿತ ಏನ ವೃತ್ರಶಿರೋಹರ್ತ ಮತ್ತೇಜ ಉಪಬರ್ಮಿತ ಎಂಬುದಾಗಿ ಅವ ದಧೀಚಿ ಅಂಗ ಕೊಡ್ತಾನೆ. ಅದರಿಂದ ವಜ್ರಾಯುಧವನ್ನು ನಿರ್ಮಾಣ ಮಾಡಿ ಅದರಿಂದ ಅದು ಮತ್ತೇಜ ಉಪಬರ್ಮಿತ, ಬರೀ ದಧೀಚಿಯ ಅಸ್ಥಿ ಮಾತ್ರ ಸಾಲದು, ನನ್ನ ತೇಜಸ್ಸು ಅದರಲ್ಲಿ ಸೇರಿಕೊಂಡಿರ್ತದೆ. ಆದ್ದರಿಂದ ವೃತ್ತರ ಶಿರಸ್ಸನ್ನು ನಾಶ ಮಾಡಬಹುದು. ಆಮೇಲೆ ನಿಮ್ಮ ಅಸ್ತ್ರಗಳನ್ನೆಲ್ಲ ಅವನಿಗೆ ಅಪಹಾರ ಮಾಡಿದ್ದು ಅದೆಲ್ಲ ನಿಮಗೆ ದೊರೆಯುತ್ತದೆ. ಆದ್ದರಿಂದ ದಧೀಚಿಯನ್ನು ಕೇಳಿ ಅವನನ್ನು ಕೇಳಿಕೊಂಡು ಅವನು ತನ್ನ ದೇಹವನ್ನೇ ದಾನ ಮಾಡ್ತಾನೆ ದೇವತೆಗೆ ಲೋಕಹಿತಕ್ಕೋಸ್ಕರ. ಅದರಿಂದ ವಜ್ರಾಯುಧವನ್ನು ಸಿದ್ಧ ಮಾಡಿ ನನ್ನ ತೇಜಸ್ಸು ಅದರಲ್ಲಿ ಸೇರಿಕೊಂಡಿದೆ, ಅದರಿಂದ ವೃತ್ತರ ಸಂಹಾರ ಮಾಡಬೇಕು ಅಂತ ಇಷ್ಟು ಪರಮಾತ್ಮ ಹೇಳ್ತಾನೆ. ಭಗವನ್ ಯಾತ ಭದ್ರಮಃ ದಧ್ಯಂಚಂ ರಿಸತ್ತಮಂ ವಿದ್ಯಾವೃತ ತಪಸ್ಸಾರಂ ಗಾತ್ರಂ ಯಾಚತ ಮಾಚಿರಂ. ನೀವೆಲ್ಲರೂ ಕೂಡ ದಧೀಚಿಯ ಕಡೆಗೆ ಹೋಗಿ ಅವನಲ್ಲಿ ಅವನ ವಿದ್ಯಾವೃತ ತಪಸ್ಸಿನ ಸಾರ ಅದೆಲ್ಲ ಶಕ್ತಿ ತುಂಬಿದೆ ಅಂತ ಅವನ ಶರೀರವನ್ನೇ ನೀವು ಬೇಡಿ ಅಂತ. ಆಗ ಸಂಶಯ ಬಂತು. ಏನೆಂದರೆ ದೇವತೆಗಳು ಕೂಡ ದಧೀಚಿ ಕಕ್ಷೆಯಲ್ಲಿ ಬಹಳ ಕೆಳಗೆ, ಅವನಲ್ಲಿ ಇವರು ಬೇಡಬೇಕಾ? ಇದೇನಿದು? ದೇವತೆಗಳಲ್ಲಿ ಪರಮಾತ್ಮನು ದಧೀಚಿಯಲ್ಲಿ ಬೇಡಿ ಅಂತ ಕೇಳ್ತಾನೆ. ಹೇಗೆ ಋಷಿಂ ಪ್ರತಿ ದೇವೈ ಯಾಚನೀಮಿತ್ಯುಚ್ಯತೆ ತೇನ ದೇವಾಪೇಕ್ಷೆಯ ಋಷೀಣಾಂ ಉತ್ತಮತ್ವ ಮಾಪತಿ. ದೇವತೆಗಳಿಗಿಂತ ಋಷಿಗಳು ಶ್ರೇಷ್ಠರು. ನಾರದ ವಿಶ್ವಾಮಿತ್ರಾದಿಗಳು ಕೂಡ ಇದರಾದಿ ದೇವತೆಗಳಿಂದ ಕೆಳಗೆ, ದಧೀಚಿ ಮತ್ತು ಕೆಳಗೆ ಇದ್ದಾನೆ. ಅವನಲ್ಲಿ ಕೇಳುವುದೇನು ಅಂತ ಕೇಳಿದರೆ ಸಮರ್ಥ ಅಪಿಯಾಚಂತೆ ದೇವಾ ಮುನ್ಯಾಧಿಕಾರ ಕ್ವಚಿತ್. ಕೆಲವು ಕಡೆ ಸಮರ್ಥರಾದರೂ ದೇವತೆಗಳು ಮುನಿಗಳನ್ನು ಪ್ರಾರ್ಥನೆ ಮಾಡೋ ಕ್ರಮ ಉಂಟು. ಅದು ಆಜ್ಞೆಯವ ಹರೇ, ಅದು ಪರಮಾತ್ಮನ ಆಜ್ಞೆ. ಪರಮಾತ್ಮ ಇವಂತ ಕೇಳಿ ಅಂತ ಭಗವಂತನ ಆಜ್ಞಾ ಪ್ರಕಾರ ತನಗಿಂತ ಕೆಳಗಿನವರನ್ನು ಕೂಡ ಬೇಡ್ತಾರೆ. ಉದ್ದೇಶ ಏನು? ಯಶೋರ್ಥಮಪಿ. ಆ ದಧೀಚಿ ಹೆಸರು ಪ್ರಸಿದ್ಧಿಯಾಗಿ ದೊಡ್ಡ ತ್ಯಾಗ ಮಾಡಿದ ಅಂಥೇಳಿ ಈಗಲೂ ದಧೀಚಿಯನ್ನು ಎಲ್ಲರೂ ಕೂಡ ಮಹಾತ್ಯಾಗಿ ಅಂತ ನೆನೆಸ್ತಾರೆ.
ಅವರ ಕೀರ್ತಿ ಉಳಿದಕ್ಕೋಸ್ಕರ ಭಕ್ತರ ಮೇಲಿನ ಒಂದು ಪ್ರೀತಿಯಿಂದ ದೇವತೆಗಳಿಗೂ ನೀವು ಹೋಗಿ ಬೇಡಬೇಕು ಅಂತ ಕೇಳ್ತಾನೆ. ಪರಮಾತ್ಮನ ಆಜ್ಞೆಯಿಂದ ಕೇಳುವುದು. ನಿಜವಾಗಿ ಅವರು ಪರಮಾತ್ಮನಿಗೆ ದೇವತೆಗಳಿಂದ ಉತ್ತಮರಲ್ಲ. ಅವರ ಯಶಸ್ಸು ಬರಲಿ ಎಂಬುದಕ್ಕೋಸ್ಕರ ಪರಮಾತ್ಮ ಆಜ್ಞೆ ಮಾಡಿ ಅವರಿಗೆ ಕೀರ್ತಿ ಹೆಚ್ಚುವಂತೆ ಮಾಡಿ ಅವರಿಗೆ ಇದೊಂದು ಸೇವಾ ಮಾಡಿದ್ದರಿಂದ ಹೆಚ್ಚು ಪುಣ್ಯವು ಕೂಡ ಪ್ರಾಪ್ತವಾಗಲಿ ಎಂಬ ಉದ್ದೇಶದಿಂದ ಪರಮಾತ್ಮನು ಅವರನ್ನು ಕಳಿಸಿದ್ದಾನೆ. ಎಲ್ಲ ಸ್ವಾರ್ಥಿಗಳು ದೇವತೆಗಳು ಹೇಳ್ತಾರೆ, ಕಿನ್ನುತತ್ ದುಸ್ತೇಜಂ ಬ್ರಹ್ಮನ್ ಪುಂಸಾಂ ಭೂತಾನುಕಂಪಿನಾಂ ಭವದ್ವಿಧಾನಾಂ ಮಹತಾಂ. ಇವೆಲ್ಲ ಬಹಳ ದೊಡ್ಡ ತ್ಯಾಗಿಗಳು. ನಿಮ್ಮಂಥ ಬ್ರಹ್ಮಜ್ಞಾನಿಗಳು ಭೂತಾನುಕಂಪಿಗಳು, ಜನರ ಮೇಲೆ ಅನುಕಂಪ ಉಂಟು. ಆದ್ದರಿಂದ ಅಂದರೆ ಅವನು ಹೇಳಿದ ದಧೀಚಿ ನಗಾಡ್ತಾ ಹೇಳಿದ ಸಂತೋಷದಿಂದ, ತಥಾಭಿಯಾಚಿತ ದೇವೀ ಆತರ್ವಣ ಮಹಾನ್ ಮೋದಮಾನ ಉವಾಚೇದಂ ಪ್ರಹಸನ್ಯವ. ಕೇಳಿದಾಗ ಕೋಪ ಬರಲಿಲ್ಲ, ಸಂತೋಷವೇ ಆಯಿತು. ನಗುತ್ತಾ ಹೇಳಿದ, ಏನು ಎಲ್ಲರಿಗೂ ಆತ್ಮಶ್ರೇಷ್ಠ, ಅದನ್ನು ಕೊಡಲಿಕ್ಕೆ ಯಾರೂ ತಯಾರಿಲ್ಲ. ಇಷ್ಟುವೇ ಬಂದು ಕೇಳಲಿ, ಕೊಡಲಿಕ್ಕೆ ಯಾರಿಗೆ ಮನಸ್ಸು ಬರ್ತದೆ ಅಂತ ಅವರು ನಗುತ್ತಾ ಹೇಳಿದರು. ಈ ದೇವತೆಗಳೆಲ್ಲ ಕೇಳಿದಾಗ ಸ್ವಲ್ಪ ಹಾಸ್ಯದ ರೀತಿಯಲ್ಲಿ ಕೋಪ ಬರಲಿಲ್ಲ, ಬೇಸರವಾಗಲಿಲ್ಲ. ಅದು ಎಲ್ಲರಿಗೂ ಆತ್ಮ ಬಹಳ ಮುಖ್ಯ. ವಿಷ್ಣುವೇ ಸಾಕ್ಷಾತ್ ಬಂದು ಬೇಡಿದರೂ ತನ್ನನ್ನು ಕೊಡಲಿಕ್ಕೆ ಯಾರೂ ತಯಾರಾಗೋದಿಲ್ಲ, ನೀವು ಬೇಡ್ತಾ ಇದ್ದೀರಿ ಅಂತ ನಗುತ್ತಾ ಹೇಳಿದರು. ಅದಕ್ಕೆ ಹೌದು ಗೊತ್ತು ನಮಗೆ, ಆದರೆ ಕಿನ್ನುತತ್ ದುಸ್ತೇಜಂ ಬ್ರಹ್ಮನ್ ಪುಂಸಾಂ ಭೂತಾನುಕಂಪಿನ. ನೀವು ಅದಷ್ಟು ದೊಡ್ಡ ಅನುಕಂಪ ಉಳ್ಳವರು, ಅದಕ್ಕೋಸ್ಕರ ನಿಮ್ಮಲ್ಲಿ ಕೇಳಿದ್ದೇವೆ. ಪರಮಾತ್ಮನಲ್ಲಿ ಕೇಳಿದರೆ ಅವನೇ ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲವನ್ನು ಕೊಡಬಲ್ಲ ಪರಮಾತ್ಮ ಇದ್ದಾನೆ. ಆದರೂ ನೀವು ಸಮರ್ಥರು, ನೀವೆಲ್ಲ ತ್ಯಾಗ ಮಾಡಲಿಕ್ಕೆ ಸಿದ್ಧರು. ಅದಕ್ಕೋಸ್ಕರ ನಾವು ನಿಮ್ಮನ್ನು ಕೇಳ್ತಾ ಇದ್ದೇವೆ. ಕಿನ್ನುತತ್ ದುಸ್ತೇಜಂ ಬ್ರಹ್ಮನ್. ಅದರಿಂದ ಪರಮಾತ್ಮನು ಯಾರನ್ನು ಕೇಳಬೇಕು ನಮಗೆ ಗೊತ್ತುಂಟು. ನೂನಂ ಸ್ವಾರ್ಥಪರೋ ಲೋಕಃ ನ ವೇದ ಪರಸಂಕಟಂ. ಎಲ್ಲ ಸ್ವಾರ್ಥಿಗಳು ತಮ್ಮ ಕೆಲಸ ಆದರೆ ಸಾಕು, ಇನ್ನೊಬ್ಬರ ಸಂಕಟ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರಿಗೆ ಏನು ಬೇಕಾದರೆ ಆಗಲಿ, ತಮ್ಮ ಕೆಲಸ ಆದರೆ ಸಾಕು ಅಂತ. ಆದರೆ ಏನು ವೇದ ಮತ್ತೊಬ್ಬರ ಸಂಕಟ ಗೊತ್ತಾದರೆ ಬೇಡುವುದಿಲ್ಲ. ಆದರೂ ಪರಮಾತ್ಮನು ಇಲ್ಲ ಅಂತ ಹೇಳುವುದಿಲ್ಲ. ಆದರೂ ನೀವು ಸಮರ್ಥರು, ನಿಮಗೆ ಅಷ್ಟು ಕರುಣೆ ಇದೆ ಎಂಬುದಕ್ಕೋಸ್ಕರ ನಿಮ್ಮಲ್ಲಿ ಬಂದಿದ್ದೇವೆ ಅಂತ ಹೇಳಿದರು. ಸ್ವಾರ್ಥಿಗಳಿಗೆ
ಮತ್ತೊಬ್ಬರ ಸಂಕಟ ಗೊತ್ತಿಲ್ಲ, ಅಂಥವರಿಗೆ ಅವರ ಸಂಕಟ ಗೊತ್ತಾದರೆ ನಾವು ಬೀಳಲಿಕ್ಕೂ ತಯಾರಿಲ್ಲ. ನೀವು ಅಂಥವರಲ್ಲ. ಪರಮಾತ್ಮನಿದ್ದಾನೆ, ಕೊಡುವ ಸಮರ್ಥ. ಅವನು ಕೊಡುವುದಿಲ್ಲ ಅಂತ ಕೇಳಿದರೆ ಕೊಟ್ಟೇ ಕೊಡ್ತಾನೆ. ಯಾರು ಸ್ವಾರ್ಥಿಗಳೋ ಅವರಿಗೆ ಅವರು ಕೊಡುವುದಿಲ್ಲ, ಕೇಳಿದರೂ ಕೂಡ ಅಂಥವರಲ್ಲಿ ಕೇಳುವುದಿಲ್ಲ. ಮತ್ತೊಬ್ಬರ ಪರ ಸಂಕಟ ನಮಗೆ ಗೊತ್ತಿರುವುದಿಲ್ಲ, ಗೊತ್ತಾದರೆ ಅವರನ್ನು ಕೇಳುವುದಿಲ್ಲ. ಅಂಥ ಕೆಟ್ಟ ಜನರನ್ನು ಕೇಳುವುದಿಲ್ಲ. ಪರಮಾತ್ಮ ಸಮರ್ಥ, ಅವರನ್ನೂ ಕೇಳದೆ, ಬೇರೆ ಯಾರನ್ನೂ ಕೇಳದೆ ನಿಮ್ಮಲ್ಲಿ ಕೇಳ್ತಾ ಇದ್ದೇವೆ. ನಿಮಗೆ ಕೊಡುವ ಸಾಮರ್ಥ್ಯ ಉಂಟು ಅಂತ ಒಂದು ಪರಮಾತ್ಮನ ಆಜ್ಞೆಯಾಗಿದೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಕೇಳ್ತಾ ಇದ್ದೇವೆ. ಇಲ್ಲದೆ ಹೋದರೆ ನಾವು ಅಂಥವ್ರನ್ನು ಬೇಡುವುದೇ ಇಲ್ಲ. ಯಾರಿಗಂಥ ಸಂಕಟ ಉಂಟು ಅಂತ ಗೊತ್ತಿದ್ದರೆ ಅವರನ್ನು ನಾವು ಕೇಳುವುದೇ ಇಲ್ಲ. ಪರಮಾತ್ಮನೆಲ್ಲವನ್ನೂ ಕೊಡ್ತಾನೆ, ಕೊಡುವುದಿಲ್ಲ ಅಂತ ಅವನು ಹೇಳುವುದಿಲ್ಲ. ಅವನನ್ನು ಬಿಟ್ಟು ನಿಮ್ಮನ್ನು ಕೇಳ್ತಾ ಇದ್ದೇವೆ, ನೀವು ತೀರ್ಮಾನ ಮಾಡಿ ಅಂತ. ಹಾಗೆ ದೇವತೆಗಳು ಕೂಡ ಉಪಾಯದಿಂದ ಉತ್ತರ ಕೊಟ್ಟರು. ಆಗ ಯೋ ಅಧ್ರುವೇಣ ಆತ್ಮನಾಥ ನ ಧರ್ಮಂ ನೇಷ ಪುಮಾನ್ ಇಹೇತ ಭೂತದಯ್ಯ ಸಶೋಚ್ಯ ಸ್ಥಾವರೀರಪಿ. ಅವನು ಹೇಳ್ತಾನೆ, ನಿಮ್ಮಿಂದ ಧರ್ಮವನ್ನು ತಿಳ್ಕೊಳ್ಬೇಕೆಂಬುದಕ್ಕೋಸ್ಕರ ನಾನು ಹೇಳಿದ್ದು. ನನಗೇನು ಕೊಡಬಾರದು ಅಂತ ಇಷ್ಟ ಇಲ್ಲ. ನೀವೊಂದು ಏನು ಹೇಳ್ತೀರಿ ಅಂತ ನಿಮ್ಮಿಂದ ಉತ್ತರ. ಧರ್ಮಮಯಿ ಶ್ರೋತಕಾಮೇನ ಯುವಮಯಿ ಪ್ರತ್ಯುದಾಗತ. ನೀವು ಕೇಳಿದಾಗ ನಾನು ದೇವರು ಕೇಳಿದರೂ ಕೂಡ ಆತ್ಮನ ಕೊಡಲಿಕ್ಕೆ, ಜೀವನ ಬಿಡಲಿಕ್ಕೆ ಯಾರು ತಯಾರಿಲ್ಲ ಅಂತ ನಾನು ಹೇಳಿದ್ದು. ಧರ್ಮಂ ವಹಾ ಶ್ರೋತಕಾಮೇನ, ನಿಮ್ಮಿಂದ ಒಂದು ಒಳ್ಳೆಯ ಸಂದೇಶ ಪಡೆಯಬೇಕು, ಅದು ಉತ್ತಮ ಸಂದೇಶ ಹೇಳಿದಿರಿ. ಸಮರ್ಥನ ಭಗವಂತನಿದ್ದರೂ ಅವನನ್ನು ಬಿಟ್ಟು ಯಾರು ಮತ್ತೊಬ್ಬರ ಸಂಕಟ ಗೊತ್ತಾಗುವುದಿಲ್ಲ ಅಂಥವರಿದ್ದಾರೆ. ಆದರೆ ನಾವು ಅಂಥ ಸಂಕಟ ಇದ್ದವರಿಗೆ ನಾವು ಕೇಳುವುದೇ ಇಲ್ಲ. ನಿಮ್ಮಲ್ಲಿ ಕೇಳಿದ್ದೇವೆ, ಪರಮಾತ್ಮನಿದ್ದಾನೆ, ಅವನನ್ನು ಬಿಟ್ಟು ನಿಮ್ಮಲ್ಲಿ ಕೇಳಿದ್ದೇವೆ. ಅಂದರೆ ಪರಮಾತ್ಮನ ಆಜ್ಞಾ ಪ್ರಕಾರ ಕೇಳಿದ್ದೇವೆ ಅಂತ ಇಷ್ಟು ಸೂಚನೆ ಕೊಟ್ಟರು. ನಿಮ್ಮ ಈ ಸಂದೇಶ ತಿಳ್ಕೊಳ್ಬೇಕೆಂಬುದಕ್ಕೋಸ್ಕರವೇ ನಾನು ಹೀಗೆ ಮಾತಾಡಿದ್ದು. ನಮ್ಮ ಈ ಶರೀರ ಧ್ರುವ, ಇದರಿಂದ ಪುಣ್ಯ ಏನೂ ಇಲ್ಲ. ಆದ್ದರಿಂದ ಇದನ್ನು ಅಪೇಕ್ಷೆ ಪಡ್ತಾನೆ. ಭೂತ ಅಧ್ರುವೇಣ ಆತ್ಮನ ಭೂತದಯ ಸಶೋಚ್ಯ. ಈ ಶರೀರವು ಅನಿತ್ಯ. ಇದರಿಂದ ಅವನು ಧರ್ಮ ಯಶಸ್ಸು ಯಾವುದನ್ನೂ ಅಪೇಕ್ಷಿಸುವುದಿಲ್ಲ. ಭೂತದಯೆಯಿಂದ ಧರ್ಮ ಮತ್ತು ಯಶಸ್ಸು ಎರಡೂ ಪಡೆಯಲಿಕ್ಕೆ ಸಾಧ್ಯ ಉಂಟು. ಯೋ ಅಧ್ರುವೇಣ ಆತ್ಮನ ಭೂತದಯ ಧರ್ಮಂ ಯಶಃ ನ ಇಹೇತ ಸಶೋಚ್ಯ. ಈ ಶರೀರ ಅನಿತ್ಯ. ಈ ಅನಿತ್ಯವಾದ ಶರೀರದಿಂದ ಭೂತ ದಯೆ ಮಾಡಿ ಅದರಿಂದ ಧರ್ಮ ಮತ್ತು ಯಶಸ್ಸು ಬರ್ತದೆ. ಈ ಶರೀರವನ್ನು ಮತ್ತು ಪ್ರಾಣಿಗಳ ಉಪಕಾರಕ್ಕೋಸ್ಕರ ತ್ಯಾಗ ಮಾಡಿದರೆ ಧರ್ಮ ಮತ್ತು ಯಶಸ್ಸು ಎರಡೂ ಬರ್ತದೆ. ಅದನ್ನು ಯಾರು ಅಪೇಕ್ಷೆ ಪಡುವುದಿಲ್ಲ. ಅವನ ಬಗ್ಗೆ ಸ್ಥಾವರ ಪ್ರಾಣಿಗಳು ಕೂಡ ಪಾಪ ಅಂತ ಇವನ ಅನುಪಯುಕ್ತ ಅಂತ. ಯಾಕೆ ಸ್ಥಾವರ ಪ್ರಾಣಿಗಳು ಬೇಕಾದಷ್ಟು ಉಪಕಾರ ಮಾಡ್ತವೆ. ಈ ಮನುಷ್ಯನಾದವನು ಪ್ರಾಣಿಗಳ ಮೇಲೆ ಉಪಕಾರ ಆಗಬೇಕು, ಭೂತೋಪಕಾರ ಆಗಬೇಕು ಅದರಿಂದ ಧರ್ಮ ಯಶಸ್ಸನ್ನು ಪಡೆಯಬೇಕು ಅಂತ ಯಾರು ಅಪೇಕ್ಷೆ ಪಡುವುದಿಲ್ಲ. ಅಂಥವನ ಬಗ್ಗೆ ಸ್ಥಾವರ ಪ್ರಾಣಿಗಳು ಕೂಡ, ಮರಗಿಡಗಳು ಕೂಡ ಹುಚ್ಚ ಅಂತ ಅವನನ್ನು ತಿರಸ್ಕಾರದಿಂದ ನೋಡ್ತೇವೆ. ಅಂದರೆ ಅವರಿಗಿಂತಲೂ ಕೆಳಗೆ ಅಂತ ಅರ್ಥ. ಸ್ಥಾವರ ಪ್ರಾಣಿಗಳಿಗಿಂತಲೂ ಅವನು ಕೆಳಗೆ. ತಮ್ಮ ಶರೀರವು ಅನಿತ್ಯ ಶರೀರವನ್ನು ಭೂತಗಳ ಮೇಲೆ ದಯ ಮಾಡಿ ಕೀರ್ತಿ ಮತ್ತು ಧರ್ಮ ಎರಡನ್ನೂ ಕೂಡ ಯಾರು ಅಪೇಕ್ಷೆ ಪಡುವುದಿಲ್ಲವೋ ಅವನು ಸ್ಥಾವರ ಪ್ರಾಣಿಗಳಿಗಿಂತಲೂ ಕೂಡ ನಿಕೃಷ್ಟ. ಆದ್ದರಿಂದ ಅಂಥ ಒಂದು ಅವಕಾಶ ಬಂದಿದೆ. ಶರೀರ ತ್ಯಾಗ ಮಾಡಿ ವಿಶೇಷವಾದ ಧರ್ಮ ಮತ್ತು ಕೀರ್ತಿ ಪಡೆಯುವ ಅವಕಾಶ ಇದೆ.
ಅದರಿಂದ ಅಹೋ ದೈನ್ಯಂ ಅಹೋ ಕಷ್ಟಂ ಎನ್ನೋಪಕರಿಯಾತ್, ಮತ್ತೊಬ್ಬರಿಗೆ ಉಪಕಾರ ಮಾಡದಿರುವುದು ದೊಡ್ಡ ದೈನ್ಯ, ದೊಡ್ಡ ಒಂದು ಕಷ್ಟದು. ಅದರಿಂದ ಇವು ಭೂತ ಶೋಕ ಹರ್ಷಾಭ್ಯಾಂ ಆತ್ಮ ಶೋಚತೆ ಹರ್ಷತಿ. ದೊಡ್ಡ ಧರ್ಮ. ಮತ್ತೊಬ್ಬರ ಶೋಕ, ಅದರಿಂದ ಇವು ದುಃಖ ಪಡಬೇಕು. ಮತ್ತೊಬ್ಬರ ಹರ್ಷದಿಂದ ಆನಂದ ಪಡಬೇಕು. ಯಹ ಭೂತ ಶೋಕ ಹರ್ಷಾಭ್ಯಾಂ ಆತ್ಮ ಶೋಚತೆ ಹರ್ಷತಿ. ಮತ್ತೊಬ್ಬರ ಶೋಕದಿಂದ ದುಃಖ, ಮತ್ತೊಬ್ಬರ ಹರ್ಷದಿಂದ ಹರ್ಷ ಪಡೆಯುವುದೇ ದೊಡ್ಡ ಒಂದು ಧರ್ಮ. ಅದು ಅವ್ಯವ ಧರ್ಮ, ಅಕ್ಷಯ ಪುಣ್ಯದಲ್ಲಿ ಉಂಟು. ಅಂಥ ಅವಕಾಶ ದೊರಕಿದೆ ಎಂಬುದಾಗಿ ದಧೀಚಿ ಋಷಿಗಳು ಮೊದಲು ತಮಾಷೆಯಲ್ಲಿ ಒಂದು ಮಾತು ಹೇಳಿದ ಮೇಲೆ ದೇವತೆಗಳ ವಾಕ್ಯವನ್ನು ಕೇಳಿ ಭಗವಂತನ ಆಜ್ಞೆಯಿಂದ ಬಂದು ಕೇಳ್ತಾ ಇದ್ದಾರೆ. ಇದು ಭಗವಂತನ ದೊಡ್ಡ ಸೇವೆ ಎಂಬುದಾಗಿ ಭಾವಿಸಿ ಇಂಥದ್ದು ಮತ್ತೊಬ್ಬರಿಗೆ ಸುಖ ಕೊಡುವುದರಲ್ಲೇ ದೊಡ್ಡ ಆನಂದ ಇದೆ. ಆದ್ದರಿಂದ ನಾನು ಶರೀರ ತ್ಯಾಗ ಮಾಡ್ತೇನೆ ಅಂತ ಒಪ್ಪಿದರು. ಇಲ್ಲಿಯೂ ಕೂಡ ಆಚಾರ್ಯರು ಆಜ್ಞೇವೇವ ಮಹಾವಿಷ್ಣು ಕಾರ್ಯಾರ್ಥಮಪಿ ಚ ಕ್ವಚಿತ್ ನೀಚಾನಪಿ ಚ ಯಾಚಂತೆ. ಕೆಲಸ ಆಗಬೇಕು ಅಂತ ಒಂದು ಉದ್ದೇಶ, ಪರಮಾತ್ಮನ ಆಜ್ಞೆ. ಇದರಿಂದ ನೀಚರನ್ನು ಕೂಡ ಸ್ವಾತ್ಮನೋ ಗುಣವತ್ತರ, ತಮಗಿಂತ ಶ್ರೇಷ್ಠರಾದವರು ದೇವತೆಗಳು. ಅಂಥ ದೇವತೆಗಳು ನೀಚವಾಕ್ಯಂ ನೀಚಾನಾಮಪಿ ಯಾಚಂತೆ, ನೀಚರನ್ನು ಕೂಡ ಬೇಡ್ತಾರೆ. ನೀಚವಾಕ್ಯಂ ವದೇಯುಶ್ಚ ಸುರಾಹ, ಅವರಿಷ್ಟೇ ಅಲ್ಲ, ಬಹಳ ನೀಚರು ಹೇಳಿದ ರೀತಿಯಲ್ಲಿ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ನೀಚವಾಕ್ಯ ಮದೇಯುಷ್ಟ ನೇತಾವತ. ಇದರಿಂದ ಅವರಿಗೆ ಅಗೌರವ ಇಲ್ಲ. ಯಾಕೆಂದರೆ ಚಿಕ್ಕ ಮಕ್ಕಳನ್ನು ಕೂಡ ದಮ್ಮಯ್ಯ ಅಂತ ನಾವು ಬಹಳ ಪ್ರಾರ್ಥನೆ ಮಾಡುವಂತ ಹೇಳ್ತೇವೆ. ಚಿಕ್ಕ ಮಗು ನಮ್ಮ ಮಕ್ಕಳೇ, ಅವರನ್ನು ಪ್ರಾರ್ಥನೆ ಮಾಡ್ತೇವೆ. ನಾವು ದೊಡ್ಡವರಾದರೂ ಅವರನ್ನು ನಮಗಿಂತ ದೊಡ್ಡವರಂತೆ ಅವರನ್ನು ಸಮಾಧಾನ ಮಾಡುವ ರೀತಿಯಲ್ಲಿ ಮಕ್ಕಳನ್ನು ನಾವು ಹೇಳ್ತೇವೆ. ತೇಜ ಜನಕಸ್ಯ ಯಥಾ ಅರ್ಭಕೆ, ತಂದೆ ಮಗುವಿನಲ್ಲಿಯೂ ಕೂಡ ತನಗಿಂತ ಚಿಕ್ಕ ಮಗು ತನ್ನ ಅಧೀನ ಆದರೂ ಅದನ್ನು ಸ್ವಲ್ಪ ಹೊಗಳಿಯೋ ಮತ್ತು ಬೇಡಿಯೋ ಅದು ಮಕ್ಕಳನ್ನು ಒಪ್ಪಿಸಿದ, ಅದು ಬೇರೆ. ನೀಚವಾಕ್ಯ ಹೇಳ ತಮ್ಮಯ್ಯ ಮಾಡಪ್ಪ ಅಂತ ಹೀಗೆಲ್ಲ ಹೇಳ್ತಾರೆ. ಅದರಿಂದ ತಂದೆಗೆ ಅಗೌರವ ಉಂಟು. ಮಗುವನ್ನು ಆ ರೀತಿಯಾಗಿ ರಮಿಸಿ ಮಾತಾಡಿದರೆ ಅದೇನು ತಂದೆಗೆ ಏನು ಅಗೌರವ ಇಲ್ಲ. ಅಂತೆ ಋಷಿಗಳಿಗೆ ದೇವತೆಗಳು ಸ್ವಲ್ಪ ನಮ್ರತೆಯಿಂದ ನೀಚರಂತೆ ನಟಿಸಿ ಪ್ರಾರ್ಥನೆ ಮಾಡಿದರೂ ದೇವತೆಗಳಿಗೆ ಅದರಿಂದ ಅಗೌರವ ಇಲ್ಲ. ನೀಚವಾಕ್ಯ ಮದಯುಶ್ಚ ಸುರಾಹ ನೇತಾವತ ಕ್ವಚಿತ್ ತೇಜಸ್ಥಿತಿ ಭವೇದೇಶಾಂ ಜನಕಸ್ಯ ಯಥಾ ಅರ್ಭಗೆ. ತಂದೆ ಮಗನನ್ನು ರಮಿಸಿ ಅವನನ್ನು ತಾನು ನೀಚರಂತೆ ವರ್ತಿಸಿ ಸಮಾಧಾನ ಪಡಿಸುವಂತೆ, ಅವರಿಂದ ಕೆಲಸ ಮಾಡಿಸುವಂತೆ ದೇವತೆಗಳು ಮಾಡಬಹುದು. ಇಷ್ಟೇ 12ನೇ ಅಧ್ಯಾಯ. ಮುಂದೆ ವೃತ್ರಾಸುರ ಸಂಹಾರ ಆಗ್ತದೆ. ವೃತ್ರಾಸುರ ಜೊತೆಗೆ ಯುದ್ಧ ಆಗ್ತದೆ. ವೃತ್ರಾಸುರ ಜೊತೆಗೆ ದೇವತೆಗಳೆಲ್ಲ ಸೋಲ್ತಾರೆ, ಓಡ್ತಾರೆ. ಆಮೇಲೆ ಆ ವೃತ್ರಾಸುರನ ಜೊತೆಗೆ
ಆಮೇಲೆ ಯುದ್ಧ ನಡೆಯುತ್ತದೆ. ಆಮೇಲೆ ಆ ವೃತ್ರಾಸುರನು ನೀನು ಪರಮಾತ್ಮ ಸ್ತೋತ್ರ ಮಾಡ್ತಾ ಇದ್ದಾನೆ ಆ ಕೊನೆಯ ಗಳಿಗೆಯಲ್ಲಿ. ಆ ವೃತ್ರನ ಜೊತೆಗೆ ಆ ವೃತ್ರಾಸುರನ ಜೊತೆಗೆ ಯುದ್ಧ ಮಾಡಿ ಎಲ್ಲ ದೇವತೆಗಳೆಲ್ಲ ಓಡ್ತಾ ಇದ್ದಾರೆ. ಫಲಾಯಿತಂ ಪ್ರೇಕ್ಷ ಫಲಂಚ ಭಗ್ನಂ ಭಯೇನ ತೀವ್ರೇನ ವಿಹಸ್ಯ ವಿರಹ ಹೇ ವಿಪ್ರಚಿತ್ತೆ ನಮುಚೆ ಪುಲೋಮನ್. ಆಮೇಲೆ ವೃತ್ರಾಸುರ ಜೊತೆಗೆ ದೇವತೆಗಳಿಗೆ ಯುದ್ಧ ನಡೆಯಿತು. ಯುದ್ಧ ನಡೆದಾಗ ಅದರಲ್ಲಿ ದೈತ್ಯರೆಲ್ಲ ಸೋತರು, ಓಡಿದರು. ಆಗ ಅವರನ್ನೆಲ್ಲ ಹೇ ವಿಪ್ರಚಿತ್ತೆ ನಮುಚೆ ಪುಲೋಮನ್, ಹುಟ್ಟಿದವರು ಸಾಯಲೇಬೇಕು, ಅದರಿಂದ ನೀವೆಲ್ಲ ಯಶಸ್ಸನ್ನು ಕಳೆದುಕೊಳ್ತಾ ಇದ್ದೀರಿ, ಆದ್ದರಿಂದ ನೀವು ಯುದ್ಧ ಮಾಡಬೇಕು ಅಂತ ತನ್ನ ಸೈನಿಕರು ದೇವತೆಗಳಿಗೆ ಹೆದರಿ ಸೋತು ಓಡ್ತಾ ಇದ್ದರೆ ಅವರನ್ನು ದೈತ್ಯರನ್ನು ವೃತ್ರಾಸುರ ಸಮಾಧಾನಪಡಿಸ್ತಾರೆ, ಧೈರ್ಯ ತುಂಬುತ್ತಾರೆ. ನೀವು ಓಡಬಾರದು, ಪ್ರಾಣ ಹೋದರೂ ಚಿಂತೆ ಇಲ್ಲ ಎಂಬುದಾಗಿ. ಆದರೆ ನೈವಾಗ್ರಣ್ಣನು ಭಯತ್ರಸ್ತಾಹ ಪಲಾಯನ ಪರಹ. ಆ ದೇವತೆಗಳ ಜೊತೆಗೆ ಯುದ್ಧ ಮಾಡಿ ಆ ದೈತ್ಯರೆಲ್ಲ ಸೋತು ವೃತ್ರಾಸುರವರಿಗೆಲ್ಲ ಹುರಿದುಂಬಿಸ್ತಾನೆ. ಓಡಬೇಡಿ, ಯುದ್ಧದಲ್ಲಿ ಪ್ರಾಣ ಹೋದರೂ ಚಿಂತೆ ಇಲ್ಲ, ಕೀರ್ತಿ ಉಂಟು, ಯಶಸ್ಸು ಉಂಟು ಅಂತ ಹೇಳಿ ಅವರನ್ನು ಹುರಿದುಂಬಿಸ್ತಾನೆ. ಆದರೆ ದೈತ್ಯರೆಲ್ಲ ಹೆದರಿ ನೈವಾಗ್ರಣ್ಣನು ಭಯತ್ರಸ್ತಾಹ ಪಲಾಯನ ಪರಹ ಓಡುತ್ತಲೇ ಇದ್ದಾರೆ. ಆಗ ಅವನಿಗೆ ವೃತ್ರಾಸುರನಿಗೆ ಬಹಳ ದುಃಖ ಬಂದು ಅವನು ನೀವೆಲ್ಲ ಅಪ್ರಯೋಜಕರು ಅಂತ ಅವರಿಗೆ ಸರಿ ಬೈದ. ಆಮೇಲೆ ಈ ದೇವತೆಗಳು ಅವರು ಓಡ್ತಾ ಇದ್ದಾರೆ, ಅವರನ್ನು ಅನುಸರಿಸಿಕೊಂಡು ಇವರು ಅವರಿಗೆ ಹೊಡೆಯುತ್ತಾ ಇದ್ದಾರೆ ದೇವತೆಗಳು. ಆಗ ನೀವು ಏನು ನೀವು ನಿಜವಾಗಿ ತಾಯಿಯ ಮಕ್ಕಳೇ ಅಲ್ಲ, ಈ ಸೋತವರನ್ನು ಹೆದರಿದವರನ್ನು ನೀವು ಹೊಡೆಯುತ್ತಾ ಇದ್ದೀರಲ್ಲ. ನೈ ಭೀತವದ ಶ್ಲಾಘ್ಯ ನ ಸ್ವರ್ಗ್ಯ ಶೂರಮಾನೇನ. ವೀರ ಅಂತಿದ್ದವರು ಹೆದರಿ ಓಡುವವರ ಜೊತೆಗೆ ಯುದ್ಧ ಮಾಡಿ ಅವರನ್ನು ಹೊಡೆದು ಸರಿಯಲ್ಲ. ಅಗ್ರೇತ ಇಷ್ಟತ ಮಾತ್ರಮ್ಮೆ ನಚೇತ ಗ್ರಾಮ್ಯ. ನಿಮಗೆ ಭೌತಿಕ ಸುಖದಲ್ಲಿ ಇಷ್ಟ ಇಲ್ಲ ಅಂತಾದರೆ ನಾನು ಎದುರು ಧೈರ್ಯದಿಂದ ಯುದ್ಧಕ್ಕೆ ಬನ್ನಿ ಎಂಬುದಾಗಿ ತನ್ನ ಭೀಕರ ರೂಪದಿಂದ ದೇವತೆಗಳನ್ನು ಹೆದರಿಸ್ತಾ ಇದ್ದಾನೆ. ಮೊದಲು ದೈತ್ಯರೆಲ್ಲ ಸೋತು ಓಡಿದ್ದಾರೆ, ಅವರನ್ನೆಲ್ಲ ಹುರಿದುಂಬಿಸ್ತಾನೆ. ಅವರು ಕೇಳುವುದಿಲ್ಲ ಇವರ ಮಾತನ್ನು, ಪೆಟ್ಟು ತಿಂದಿದ್ದಾರೆ, ಓಡ್ತಾ ಇದ್ದಾರೆ. ದೇವತೆಗಳು ಅವರ ಹಿಂದೆ ಓಡಿ ಅವರನ್ನು ಮತ್ತಷ್ಟು ಸಂಹಾರ ಮಾಡ್ತಾ ಇದ್ದಾರೆ. ಹೆದರಿ ಓಡುವವರು ಯುದ್ಧ ಮಾಡ್ತಕ್ಕಂಥವ್ರು ನೀವೆಂಥವರು, ವೀರರೇ ಅಲ್ಲ, ವೀರ ಪುರುಷರೇ ಅಲ್ಲ ಅಂತ ಅವರನ್ನು ದೇವತೆಗಳನ್ನು ಬೈದು ನನ್ನ ಮುಂದೆ ಯುದ್ಧ ಮಾಡಿ ಅಂತ ಮಮರದ್ದ ಪದ್ಭ್ಯಾಂ ಸುರ ಸೈನ್ಯ ಮಾತುರಂ ನಿಮೀಲಿತಾಕ್ಷಂ ರಣರಂಗ ದುರ್ಮದಃ. ಅವನು ಇಡೀ ದೇವ ಸೈನ್ಯವನ್ನೇ ಅಲುಗಾಡಿಸ್ತಾ ಇದ್ದಾನೆ. ಆಗ ಇಂದ್ರನು ಗದೆಯನ್ನೇ ಪ್ರಯೋಗ ಮಾಡ್ತಾನೆ. ಅದನ್ನು ವೃತ್ರಾಸುರ ಉಪಾಯದಿಂದ ಲೀಲಾಜಾಲವ ಕೈಯಿಂದ ಹಿಡಿಯುತ್ತಾನೆ. ಆಮೇಲೆ ಆ ವೃತ್ರಾಸುರ ಇಂದ್ರನಿಗೆ ಗದೆಯಿಂದ ಹೊಡ್ತಾನೆ. ಆಗ ಐರಾವತ ಇಂದ್ರನಿಗೆಲ್ಲ, ಇಂದ್ರನು ಗದ ಪ್ರಯೋಗ ಮಾಡಿದರೆ ಅದನ್ನು ಕೈಯಿಂದ ಲೀಲಾಜಾಲವಾಗಿ ಹಿಡಿದ. ಆಮೇಲೆ ಗದೆಯನ್ನು ಐರಾವತನ ಮೇಲೆ ಪ್ರಯೋಗ ಮಾಡಿದ. ಆಗ ಐರಾವತ ಇಂದ್ರನ ಸಮೇತವಾಗಿ ಓಡಿತು. ಆ ಇಂದ್ರನನ್ನು ಎತ್ತಿಕೊಂಡು ಐರಾವತವೇ ಓಡಿತು. ಆಗ ಆ ಇಂದ್ರನ ಕುರಿತು
ಇಂದ್ರ ಐರಾವತ ಓಡ್ತಾ ಇದೆ. ಆಗ ಆ ವೃತ್ರಾಸುರ ಇಂದ್ರನ ಕುರಿತು ಹೇಳ್ತಾ ಇದ್ದಾನೆ, ಯಾಕೆ ವಜ್ರಾಯುಧ ಬಿಡ್ತಾ ಇಲ್ಲ, ನನ್ನ ಮೇಲೆ ಪ್ರಯೋಗ ಯಾಕೆ ಮಾಡುವುದಿಲ್ಲ, ಇಷ್ಟೆಲ್ಲಾದರೂ ಕೂಡ ಸುಮ್ಮನೆ ಇದೆಯಲ್ಲ, ನೀ ವಜ್ರಾಯುಧವನ್ನು ಪ್ರಯೋಗ ಮಾಡು. ನನ್ವೇಷ ವಜ್ರ ತವ ಶಕ್ರ ತೇಜಸ ಹರೇ ದಧೀಚೇ ತಪಸಾ ಚ ತೇಜತಃ ತೇನೇಮ ಶತ್ರುಮಿದಿಹಿ. ಪರಮಾತ್ಮ ಆಜ್ಞಾ ಪ್ರಕಾರ ನನ್ನನ್ನು ಕೊಲ್ಲು, ನನ್ನ ಮೇಲೆ ವಜ್ರ ಪ್ರಯೋಗ ಮಾಡು. ನಾನು ಅಹಂ ಹರೇ ತವ ಪಾದೈಕ ಮೂಲ ದಾಸಾನುದಾಸ ಭವಿತಾಸ್ಮಿ. ಪರಮಾತ್ಮನನ್ನೇ ಹೇಳ್ತಾನೆ, ನಿನ್ನ ಪಾದದ ಮೂಲದ ದಾಸಾನುದಾಸನಾಗಿರ್ತೇನೆ. ನನಾಕಪೃಷ್ಟಂ ನಚ ಪಾರಮೇಷ್ಠಂ, ಯಾವುದು ಬೇಡ, ನನಗೆ ನೀನು ಬೇಕು. ಅಜಾತ ಪಕ್ಷ ಇವ ಮಾತರಂ ಖಗಾಹ ಸ್ತನ್ಯಂ. ಈ ಹಕ್ಕಿಗಳು ಇನ್ನೂ ರೆಕ್ಕೆ ಬಂದಿಲ್ಲ, ಅವುಗಳು ಹೇಗೆ ಹಾಲನ್ನು ತಾಯಿಯನ್ನು ಅಪೇಕ್ಷೆ ಪಡ್ತವೆ, ಇನ್ನೂ ರೆಕ್ಕೆ ಬಂದಿಲ್ಲ. ಅಂತಹ ಹಕ್ಕಿಗಳು ತಾಯಿಯನ್ನು ಬಯಸುವಂತೆ, ಕರುಗಳು ತಾಯಿಯ ಹಾಲು ಬಯಸುವಂತೆ ನಾನು, ನನ್ನ ಮನಸ್ಸು ಅರವಿಂದಾಷ್ಟ ದಿದಿರ್ಛತಿ, ನಿನ್ನನ್ನು ಕಾಣಬೇಕು ಅಂತ ನನ್ನ ಮನಸ್ಸು ಕಾತರವಾಗಿದೆ. ಆದ್ದರಿಂದ ನನಗೆ ನಿನ್ನ ಬಳಿಗೆ ಬರುವಂತೆ ಆಗಲಿ ಎಂಬುದಾಗಿ ಅವನು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾನೆ. ಇಂದ್ರನಿಗೆ ನೀನು ಯಾಕೆ ಇಷ್ಟೆಲ್ಲ ಸ್ಥಿತಿ ಬಂದರೂ ವಜ್ರಾಯುಧವನ್ನು ಯಾಕೆ ಪ್ರಯೋಗ ಮಾಡಲಿಲ್ಲ, ನನ್ನ ಮೇಲೆ ವಜ್ರಾಯುಧ ಪ್ರಯೋಗ ಮಾಡು ಎಂಬುದಾಗಿ ಚಿತ್ವ ಮಹೇಂದ್ರಾಯ ವಿನದ್ಯ ಧೀರ ಹತೋಸಿ ಪಾಪ ಒಂದಿಷ್ಟು ಹೇಳಿ ಕೋಪದಿಂದ ಗದೆಯನ್ನು ಇಂದ್ರನಿಗೆ ಪ್ರಯೋಗ ಮಾಡ್ತಾನೆ. ಆಗ ಆ ಇಂದ್ರನು ಆ ಗದೆಯನ್ನು ತುಳು ಮಾಡಿದ. ಅವನ ಕೈ ಸಮೇತ ಕೈಯು ತುಂಡಾಯಿತು, ಗದೆಯು ತುಂಡಾಯಿತು. ಕೈಯಿಂದ ಗದೆಯನ್ನು ಹೊಡೆದರೆ ಆ ಕೈಯನ್ನೇ ಕತ್ತರಿಸಿದ ಇಂದ್ರ. ಆಗ ಇಂದ್ರನಿಗೆ ಅವನ ಕೆಪ್ಪೆಗೆ ಸರಿ ಹೊಡೆದ ಒಂದು. ಆಗ ಇಂದ್ರನ ಕೈಯಿಂದ ವಜ್ರವು ಕೆಳಗೆ ಬಿತ್ತು. ವೃತ್ರನ ಕೆಲಸ ನೋಡಿ ಎಲ್ಲ ದೇವತೆಗಳು ಅಸುರಗಳೆಲ್ಲ ಭಾರಿ ಅವನು ಹೊಗಳಿದರು. ಇಂದ್ರನ ಸಂಕಟ ಹೇಳಿ ಹಾಹಾಕಾರ ಆಯಿತು. ಇನ್ನು ವಜ್ರ ಗದೆಯನ್ನು ಪ್ರಯೋಗ ಮಾಡಿದರೆ ಅವನ ಗದೆಯ ಸಮೇತ ಅವನ ಕೈಯನ್ನೇ ಇಂದ್ರ ಕತ್ತರಿಸಿದ. ಸಿಟ್ಟು ಬಂದು ಇವನು ವೃತ್ರಾಯುಧ ಇಂದ್ರನ ಬಳಿಗೆ ಬಂದ. ಅವನ ಹನು ಕೆಪ್ಪೆಗೆ ಸರಿ ಹೊಡೆದ. ವಜ್ರವು ಕೈಯಿಂದ ಬಿತ್ತು, ಇಂದ್ರನು ಬಿದ್ದ. ಎಲ್ಲ ಹಾಹಾಕಾರವಾಯಿತು. ಇಂದ್ರನಿಗೆ ಆ ವಜ್ರಾಯುಧ ಹಿಡಿಯಲಿಕ್ಕೆ ಸಂಕೋಚ ಆಯಿತು. ಇಂದ್ರ ನ ವಜ್ರಂ ಜಗ್ರಹೆ ವಿಲಜ್ಜಿತ ಅಚ್ಯುತಂ. ತನ್ನ ಕೈಯಿಂದ ಬಿದ್ದ ವಜ್ರವನ್ನು ಮೇಲಕ್ಕೆ ಎತ್ತಲಿಕ್ಕೆ ಅವನಿಗೆ ನಾಚಿಕೆಯಾಯಿತು. ಆಗ ಹರ ಆತ್ಮವಜ್ರ ಜಗಿಸ್ವ, ವಜ್ರಾಯುಧನ್ನು ಎತ್ತಪ್ಪ, ಯಾಕೆ ನಾಚಿಕೆ ಪಡ್ತಾ ಇದ್ದಿ, ನನ್ನ ಪ್ರಯೋಗ ಮಾಡು, ನನ್ನನ್ನು ಕೊಲ್ಲಬೇಕು, ನೀನು ಬೇಗನೆ ಕೊಲ್ಲು ಎಂಬುದಾಗಿ ಎಲ್ಲ ಪರಮಾತ್ಮನ ಇಚ್ಛೆಯನ್ನು ಎಲ್ಲ ನಡೆಯುತ್ತಾ ಇದೆ ಎಂಬುದಾಗಿ ಪರಮಾತ್ಮನನ್ನಷ್ಟು ಪಶ್ಚಿಮಾಂ ನಿರ್ಜಿತಂ ಶಕ್ರ ಉಕ್ರಣಾಯುಧ ಭುಜಂ ಮೃದೆ ಘಟಮಾನಂ, ನೋಡು ನಾನು ಸೋಲ್ತಾ ಇದ್ದೇನೆ, ಅದೇನು ವಜ್ರ ಪ್ರಯೋಗ ಮಾಡು ಅಂತ ಹೇಳುವಾಗ ಆಗ ಇಂದ್ರ ಹೇಳ್ತಾ ಇದ್ದಾನೆ, ಅಹೋ ದಾನವ ಸಿದ್ಧೋಸಿ, ಏನಪ್ಪ ನೀನು ಮಹಾ ಸಿದ್ಧ ಪುರುಷ, ಇಂಥ ಸಂದರ್ಭದಲ್ಲಿಯೂ ಕೂಡ ಭಕ್ತ ಸರ್ವಾತ್ಮನ ಆತ್ಮಾನಂ ಸುಹೃದಂ ಜಗದೀಶ್ವರಂ, ಪರಮಾತ್ಮನಲ್ಲಿ ಇಷ್ಟು ಭಕ್ತಿ ತೋರಿಸ್ತಾ ಇದ್ದೆ, ಪರಮಾತ್ಮನ ಸ್ತೋತ್ರ ಮಾಡಿ ಎಲ್ಲವನ ಅಧೀನ ಅವನ ಪಾದ ಮೂಲಕ ನಾನು ಸೇರಬೇಕಾಗಿದೆ, ವಜ್ರಾಯುಧ ಪ್ರಯೋಗ ಮಾಡು ಅಂತ ಹೇಳ್ತಾ ಇದ್ದಿ. ನೀನು ಎಲ್ಲವನ್ನೂ ಕೂಡ ಭವಾನ್ ಅತಾರ್ಷೀತಿ ಮಾಯಾಂ, ಈ ಮಾಯೇನೇ ದಾಟಿದವ ನೀನು. ವಾಸುದೇವೇ ಭಗವತಿ ಸರ್ವಾತ್ಮನಿ ದೃಢಾಮತಿ ಯಸ್ಯ ಭಕ್ತಿ ಭಗವತಿ ಹರವು, ಪರಮಾತ್ಮನಲ್ಲಿ ಇಂಥ ಭಕ್ತಿ ನಿನಗೆ ಉಂಟು ಎಂಬುದಾಗಿ ಇಂದ್ರನು ಅವನನ್ನು ಹೊಗಳ್ತಾನೆ. ಆ ವೃತ್ರಾಸುರ ಹೇಳುವ ಮಾತು, ಪುರುಷ ಪ್ರಕೃತಿ ವ್ಯಕ್ತಂ ಆತ್ಮಭೂತ ಇಂದ್ರಿಯ ಆಶಯ ಶಕ್ರುವಂತಿ ಅಸ್ಯ ಸರ್ಗಾದು ನವೀನ ಇದನುಗ್ರಹಂ ಅವಿದ್ವಾನೇವ ಮಾತ್ಮಾನಂ ಮನ್ಯತೆ ಅನೀಶಮೀಶ್ವರಂ ಅಂತ ಆ ಪರಮಾತ್ಮನನ್ನು ಇದೆಲ್ಲ ಸಂದರ್ಭ. ಅಲ್ಲಿ ದೈತ್ಯರು ಸೋತರು, ದೇವತೆಗಳು ಗೆದ್ದರು. ವಜ್ರಾಯುಧ ಪುನಃ ದೇವತೆಗಳನ್ನೆಲ್ಲ ಸ್ತಬ್ಧಗೊಳಿಸಿದ. ಇಂದ್ರ ಮತ್ತು ವೃತ್ರ ಹಾಳು ಯುದ್ಧ ಆಯಿತು. ಇಂದ್ರ ಗದಾ ಪ್ರಯೋಗ ಮಾಡಿದೆ, ಅದನ್ನು ಕೈಯಲ್ಲಿ ಇವನು ಹಿಡಿದ. ಇವನು ಗದಾ ಪ್ರಯೋಗ ಮಾಡಿದಾಗ ಅವನ ಕೈಯನ್ನೇ ಕತ್ತರಿಸಿದ. ವಜ್ರಾಯುಧ ಇವನು ವೃತ್ರಾಸುರನು ಇಂದ್ರನಿಗೆ ಹೊಡೆದ.
ಇಂದ್ರನ ಕೈಯಿಂದ ವಜ್ರವು ಕೆಳಗೆ ಬಿತ್ತು. ಇಂದ್ರನಿಗೆ ನಾಚಿಕೆ ಆಯಿತು. ಈ ಸಂದರ್ಭದಲ್ಲಿ ಪರಮಾತ್ಮನ ಮಹಿಮೆಯನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಅಂತಹ ಭಗವಂತನ ಇಚ್ಛೆಯಿಂದ ನೀನು ವಜ್ರಾಯುಧವನ್ನು ಪ್ರಯೋಗ ಮಾಡು ಅಂತ ಕೇಳ್ತಾನೆ. ಆಗ ಅವನು ಹೇಳೋದು ಪುರುಷ ಪ್ರಕೃತಿ. ಇಲ್ಲಿ ಪುರುಷ ಅಂದರೆ ಹಿರಣ್ಯ ಬ್ರಹ್ಮದೇವರು, ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ. ಪುರುಷ ಆತ್ಮಭೂತ, ಆತ್ಮ ಅಂದರೆ ವಾಯುದೇವರು, ಅವ್ಯಕ್ತ ಅಂದರೆ ಶೇಷದೇವರು. ವ್ಯಕ್ತವಾಗ್ತದೆ. ವ್ಯಕ್ತ ಅಂದರೆ ಶೇಷ, ಆಶಯ ಅಂದರೆ ಇಂದ್ರ. ಶಕ್ರವಂತಸ್ಯ ಸರ್ಗಾದು ಪುರುಷ ಪ್ರಕೃತಿ, ಪ್ರಕೃತಿ ಲಕ್ಷ್ಮಿ. ವ್ಯಕ್ತ ಅಂದರೆ ಶೇಷ, ಆತ್ಮ ಅಂದರೆ ವಾಯು, ಇಂದ್ರಿಯ ಅಂದರೆ ಆಶಯ ಅಂದರೆ ಇಂದ್ರ. ಇಂದ್ರ ಇಂದ್ರಿಯ ಅಭಿಮಾನಿ ದೇವತೆಗಳು, ಎಲ್ಲ ದೇವತೆಗಳು ಅಂತ ಅರ್ಥ. ಪುರುಷ ಪ್ರಕೃತಿ ವ್ಯಕ್ತಂ ಆತ್ಮಭೂತ ಇಂದ್ರಿಯ ಆಶಯ, ಎಲ್ಲ ಅಭಿಮಾನಿ ದೇವತೆಗಳು. ಎಲ್ಲ ದೇವತೆಗಳು ಅಸ್ಯ ಸರ್ಗಾದು ಯದನುಗ್ರಹಂ ವಿನ ನ ಶಕ್ನುವಂತೆ. ಪರಮಾತ್ಮನ ಅನುಗ್ರಹವಿಲ್ಲದೆ ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ದೇವತೆಗಳಿಗೆ ಶಕ್ತಿ ಇಲ್ಲ. ಹೀಗಿರುವಾಗ ಅವಿದ್ವಾನ್ ಏವಂ ಆತ್ಮಾನಂ ಮನ್ಯತೆ ಅನೀಶಂ ಈಶ್ವರಂ. ಈಶ್ವರನು ಅನೀಶ, ಈಶನಾಗದಿರುವ ಜೀವ, ತಾನೇ ಜೀವ ಅಂತ ಭ್ರಾಂತಿ. ಯಾವ ಪರಮಾತ್ಮನ ಅನುಗ್ರಹ ಇಲ್ಲದೆ ಬ್ರಹ್ಮಾದಿ ದೇವತೆಗಳು ಕೂಡ ಸೃಷ್ಟಿಯನ್ನು ಮಾಡಲಿಕ್ಕೆ ಸಮರ್ಥರಾಗುವುದಿಲ್ಲ. ಅಂಥ ದೇವೋತ್ತಮನಾದ ಪರಮಾತ್ಮನನ್ನು ಅಜ್ಞಾನಿಗಳು ತಾನೇ ಪರಮಾತ್ಮ ಅಂತ ತಿಳ್ಕೊಳ್ತಾರೆ. ಅನೀಶಂ ಜೀವರೂಪೇಣ ಪರಮಾತ್ಮನಮೀಶ್ವರಂ ಏ ಮನ್ಯಂತೆ ತಾನು ಸಮೀಕ್ಷೆ ಸ್ನೇಹಾತಿ ನೆರೆಯ ಭಾಗವಿದೆ. ಅಂಥವರು ಯಾರು ಅಂಥ ಭಗವಂತನನ್ನು ಜೀವ ಅಂತ ಭಾವಿಸಿಕೊಂಡಿರ್ತಾರೆ, ಅವರ ಸ್ನೇಹ ಮಾಡಿದರೂ ಅವನಿಗೆ ನರಕ. ತಾನು ವಿಚಾರ ಮಾಡಿದರೆ ಅಲ್ಲ, ಅಂಥವರ ಸ್ನೇಹ ಮಾಡಿದರೂ ಅವನಿಗೆ ನರಕ ಪ್ರಾಪ್ತಿಯಾಗ್ತದೆ. ಅನೀಶಂ ದೇವರೂಪೇಣ ಪರಮಾತ್ಮನಮೀಶ್ವರಂ ಏಮನ್ಯಂತೆ ತಾನು ಸಮೀಕ್ಷೆ ಸ್ನೇಹಾತ್ ನೆರೆಯ ಭಾಗಭವಿ. ಅಂಥವರ ಜೊತೆಗೆ ಸ್ನೇಹ ಮಾಡಿದರೂ ನರಕ ಜನರ್ಥ ಆಗ್ತದೆ ಎಂಬುದಾಗಿ ಅಲ್ಲಿ ಪುರುಷ ಪ್ರಕೃತಿ ಏನು ಹಿರಣ್ಯಗರ್ಭ ಪುರುಷ ಆತ್ಮ ವಾಯು ಉದಾರ್ಥ ಶೇಷ ವ್ಯಕ್ತ ಅಂತ ಇರಬೇಕು. ಅವ್ಯಕ್ತ ಪುರುಷ ಪ್ರಕೃತಿ ವ್ಯಕ್ತ ಅಂತುಂಟು, ಶೇಷ ವ್ಯಕ್ತ ತಥೈವ ಇಲ್ಲಿ ಆಚಾರ್ಯ ವಾಕ್ಯದಲ್ಲಿ ಅವ್ಯಕ್ತ ಪುರುಷ ಪ್ರಕೃತಿ ವ್ಯಕ್ತ ಅಂತ ಉಂಟು. ವ್ಯಕ್ತಂ ಆತ್ಮಭೂತಿ ಇಂದಿರ, ಅವ್ಯಕ್ತ ಅಂತ ಅಲ್ಲಿಲ್ಲ. ಈ ವಾಕ್ಯನ ಹೇಗೆ ಕೂಡಿಸೋದು? ಇಲ್ಲಿ ದೀಪಿಕಾ ಪುರುಷ ಪ್ರಕೃತಿ ವ್ಯಕ್ತಂ ಆತ್ಮಭೂತಿ ಇಂದಿರ ಶ್ರೇಯ. ಹಾಗಾದರೆ ಇಲ್ಲಿ ಶೇಷ ವ್ಯಕ್ತ ಅಂತ ಆಗಬೇಕು, ಶೇಷ ಅವ್ಯಕ್ತ ಅಂತ ತಪ್ಪಾಗ್ತದೆ. ಇಲ್ಲಿ ಮೂಲದಲ್ಲಿ ವ್ಯಕ್ತ ಶಬ್ದ ಉಂಟು. ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಶೇಷ ವ್ಯಕ್ತ ಅಂತ, ಅವ್ಯಕ್ತ ಅಂತ ಅಲ್ಲಿ ಪ್ರಿಂಟ್ ಆಗಿದೆ. ಇದಾಗೋದು ವ್ಯಕ್ತ ಅಂತಲೇ ಇರಬೇಕು. ಶೇಷ ಮತ್ತು ರುದ್ರ ಮತ್ತು ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಅನುಗ್ರಹ ಇಲ್ಲದೆ ಜಗತ್ತನ್ನು ಸೃಷ್ಟಿ ಮಾಡಲು ಸಮರ್ಥರಾಗುವುದಿಲ್ಲ. ಅಂಥ ಪರಮಾತ್ಮನನ್ನು ಅನೀಶ ಜೀವ ಎಂಬುದಾಗಿ ಯಾರು ತಿಳ್ಕೊಳ್ತಾರೆ ಅವರ ಸ್ನೇಹ ಮಾಡಿದರೂ ಕೂಡ ಅವರಿಗೆ ಅನರ್ಥ ಉಂಟು ಎಂಬುದಾಗಿ ಹೀಗೆ ಅವನು ಸ್ತೋತ್ರ ಮಾಡ್ತಾನೆ. ಮತ್ತು ಮುಂದೆ ವೃತ್ರ ಸಂಹಾರದ ವಿಷಯ ಅದು ನಾಳೆ ಪಾಠದಲ್ಲಿ ಆಗ್ತದೆ. ಇವತ್ತಿಷ್ಟು ಆ ವೃತ್ರಾಸುರನಿಗೂ ಇಂದ್ರದೇವರಿಗೂ ಯುದ್ಧ. ಅದರಲ್ಲಿ ಒಮ್ಮೆ ವೃತ್ರನ ಕೈ ಮೇಲಾಗ್ತದೆ, ಒಮ್ಮೆ ಇಂದ್ರನ ಕೈ ಮೇಲಾಗ್ತದೆ. ಈ ಸಂದರ್ಭದಲ್ಲಿ ಬೇಗ ವಜ್ರವನ್ನು ಎತ್ತಿ ಹೊಡೆ ಅಂತ ವೃತ್ರಾಸುರನೇ ಇಂದ್ರನಿಗೆ ಪ್ರಚೋದನೆ ಮಾಡ್ತಾರೆ. ಎಲ್ಲ ಭಗವಂತನ ಅನುಗ್ರಹದಿಂದ ನಾವೆಲ್ಲ ಕಾರ್ಯ ಆಗೋದು, ಭಗವಂತನ ಇಚ್ಛೆ ಇದೆ, ನೀನು ನನ್ನನ್ನು ಸಂಹಾರ ಮಾಡಲಿಕ್ಕೆ ವಜ್ರಾಯುಧವನ್ನು ಎತ್ತಬೇಕು ಅಂತ ಭಕ್ತನಾಗಿ ವೃತ್ರಾಸುರ ಇಂದ್ರನಿಗೆ ಹೇಳ್ತಾ ಇದ್ದಾನೆ. ಅವನ ಭಕ್ತಿಯನ್ನು ನೋಡಿ ಇಂದ್ರ ಅವನನ್ನು ಹೊಗಳ್ತಾ ಇದ್ದಾನೆ. ಈ ರೀತಿಯ ಕಥೆ. ಎಲ್ಲ ಥರದ ಭಕ್ತರು ಇದ್ದಾರೆ. ಭಾಗವತದ ಭಕ್ತರಲ್ಲಿ ಇಂಥ ದೇವತೆಗಳ ವಿರೋಧಿಯಾದ ದೊಡ್ಡ ಭಕ್ತ ವೃತ್ರಾಸುರ. ಇಂದ್ರನ ಜೊತೆ ಇಷ್ಟು ಯುದ್ಧ ಮಾಡಿದ, ಎಲ್ಲರನ್ನು ಓಡಿಸಿದ, ಆದರೂ ದೊಡ್ಡ ಭಕ್ತನಾಗಿದ್ದಾನೆ.
ಅಜಾಮಿಳ ಒಂಥರದ ಭಕ್ತ, ವೃತರಾಸರ, ನಾನಾ ಥರದ ಭಕ್ತರು. ನಾನು ಹೇಳೋದುಂಟು, ವಿಷ್ಣುವಿಗೆ ಎಷ್ಟು ಅವತಾರವೋ ಅವರ ಭಕ್ತರದ್ದು ಅಷ್ಟೇ ಅವತಾರಗಳು. ನಾನಾ ಥರದ ಭಕ್ತರಿದ್ದಾರೆ. ವೃತರಾಸರು ಈ ರೀತಿಯಾಗಿ ದೇವತೆಗಳ ಜೊತೆಗೆ ಯುದ್ಧ ಮಾಡ್ತಾನೆ. ಅಷ್ಟು ಭಕ್ತಿಯಿಂದ ಪರಮಾತ್ಮನ ಸ್ತೋತ್ರ ಮಾಡ್ತಾನೆ. ಹೌದು, ನಾಳೆ ಪಾಠ ಕಷ್ಟ. ಚೂರ್ಣೋತ್ಸವ ಇದೆ, ಬೇಗ